ರಾಜ್ಯದಲ್ಲಿ ಲೋಕ ಸಮರ ದಿನೇ ದಿನೇ ರಂಗೇರ್ತಾ ಇದೆ. ಅದರಲ್ಲೂ ಚುನಾವಣೆ ಮುಗಿದ 14 ಕ್ಷೇತ್ರಗಳಲ್ಲಿ ಬೆಟ್ಟಿಂಗ್ ಭರಾಟೆ ಜೋರಾಗಿ ಸಾಗ್ತಾ ಇದೆ. ಕೋಲಾರದಲ್ಲಿ ಹೆಚ್ಚಾಯಿತು ಬೆಟ್ಟಿಂಗ್ ಭರಾಟೆ. ಜಮೀನು, ಕಾರು, ಬೈಕ್ ಸೇರಿ ದನಕರು ಬಾಜಿ. ರಾಜ್ಯದ 14 ಕ್ಷೇತ್ರಗಳಿಗೆ ಮತದಾನ ಪ್ರಕ್ರಿಯೆ ಮುಗಿದಿದ್ದು ತಮ್ಮ ಕ್ಷೇತ್ರಗಳಲ್ಲಿ ಲೋಕನಾಯಕ ಯಾರು ಅನ್ನೋ ಬೆಟ್ಟಿಂಗ್ ಸ್ಟಾರ್ಟ್ ಆಗಿದೆ. ಕೋಲಾರದ ಮಂದಿ ನಿಂತ್ರು ಕೂತ್ರು ಒಂದೇ ಚರ್ಚೆ. ಟೀ ಅಂಗಡಿ, ಹೋಟೆಲ್, ಜಗಲಿಕಟ್ಟೆ ಹೀಗೆ 4 ಜನ ಸೇರಿದ ಕಡೆಯಲ್ಲ ಚಿನ್ನದ ನಾಡನ್ನ ಗೆಲ್ಲುವ ಕೆಜಿಎಫ್ ನಾಯಕ ಯಾರು ಎಂಬ ಚರ್ಚೆ ಬಿರುಸುಗೊಂಡಿದೆ. ಸಮಯ ಇರೋದ್ರಿಂದ ಈಗಾಗಲೇ ತಮ್ಮ JDS ಪಕ್ಷದವರು ಮತ್ತು ಕಾಂಗ್ರೆಸ್ ಪಕ್ಷದವರು ಹಾಗೂ BJP ಅವರು ಏನು ನಡೀತಾ ಮಾಡ್ತಾ ಇದ್ದಾರೆ, ನಮ್ಮ ಪಕ್ಷ ಗೆಲ್ತದೆ, ಕಾಂಗ್ರೆಸ್ ಪಕ್ಷ ಗೆಲ್ತದೆ, BJP JDS ಗೆಲ್ತದೆ ಅಂಥೇಳಿ ಬೆಟ್ಟಿಂಗ್ ದಂಧೆಯನ್ನು ಭಾಳ ಅವಕ್ಕಾಗಿ ಬಹಳ ವಿಜೃಂಭಣೆ ಜಾಸ್ತಿ ಮಾಡ್ತಾಯಿದ್ದಾರೆ ಕೋಲಾರ ಜಿಲ್ಲೆಯಲ್ಲಿ. ಇದರಲ್ಲಿ ಅನೇಕ ಬಡವರು ತಮ್ಮ ಜಮೀನುಗಳನ್ನು, ಮನೆಗಳನ್ನು, ಹಣವನ್ನು, ವಾಹನಗಳನ್ನು ಅಡ ಇಟ್ಟು ಈ ಒಂದು ಬೆಟ್ಟಿಂಗ್ ದಂಧೆಯಲ್ಲಿ ತೊಡಗಿದ್ದಾರೆ. ಕೋಲಾರ ಕ್ಷೇತ್ರದ ಬಿಜೆಪಿ JDS ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಗೆಲ್ತಾರಾ ಅಥವಾ ಕಾಂಗ್ರೆಸ್ ಅಭ್ಯರ್ಥಿ KV ಗೌತಮ್ ನಡುವೆ ಜಿದ್ದಾಜಿದ್ದಿನ ಫೈಟ್ ನಡೀತಿದೆ. ಈಗ ಅಂತಿಮ ತೀರ್ಪಷ್ಟೇ ಬಾಕಿ ಇದೆ. ಮತದಾರನ ಬಲವು ಯಾರತ್ತ ಅನ್ನೋದೇ ಟಾಪ್ ಸೀಕ್ರೆಟ್ ಆಗಿದೆ. ಇದೇ ಕುತೂಹಲವನ್ನ ಬೆಟ್ಟಿಂಗ್ ದಾಳವಾಗಿ ಜನರು ಬಳಸಿಕೊಳ್ತಿದ್ದಾರೆ. ಎರಡೂ ಪಾರ್ಟಿಯ ಕಾರ್ಯಕರ್ತರು, ಮುಖಂಡರು ಬಾಜಿ ಬೆನ್ನು ಬಿದ್ದಿದ್ದಾರೆ. ಜಮೀನು ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕಾರು, ಬೈಕ್, ಚಿನ್ನ, ಬೆಳ್ಳಿ, ಮೊಬೈಲ್, ದನ ಕರುಗಳ ಮೇಲೆ ಬೆಟ್ಟಿಂಗ್ ಕಟ್ಟುತ್ತಿದ್ದಾರೆ. ಆದರೆ ಇವತ್ತು ಎಲ್ಲೋ ಜನಸಾಮಾನ್ಯರು ಆ ಪಕ್ಷ ಗೆಲ್ಲುತ್ತೆ, ಈ ಪಕ್ಷ ಗೆಲ್ಲುತ್ತೆ ಅಂದ್ಬಿಟ್ಟು ಬೆಟ್ಟಿಂಗ್ ದಂಧೆ ನಡೀತಾ ಇದೆ. ಈ ಬೆಟ್ಟಿಂಗ್ ದಂಧೆಯಿಂದ ಸಾಮಾನ್ಯ ಜನ ಬೀದಿಗೆ ಬರ್ತಾರೆ. ದಯವಿಟ್ಟು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ಎಲ್ಲಿ ಬೆಟ್ಟಿಂಗು ನಡೀತಾ ಇತ್ತು ಅಂಥವನ್ನು ಕಂಡಿಡಿದು ಕೂಡಲೇ ಅಂಥವ್ರನ್ನ ಮೇಲೆ ಕ್ರಮ ತಗೊಬೇಕು. ಇವತ್ತು ಈ ಕೋಲಾರ ಲೋಕಸಭಾ ಜನತೆ ತೀರ್ಪು ಕೊಟ್ಟಿದ್ದಾರೆ. ಅಂತಿಮವಾಗಿ ಜೂನ್ 4ರಂದು ಅಂತಿಮ ತೀರ್ಪು ಇಚ್ಛೆ ಬರುತ್ತೆ. ಅದುವರೆಗೂ ಸಾಮಾನ್ಯ ಜನ ಎಲ್ಲರೂ ಕೂಡ ಒಂದು ವಿಧಾನದಿಂದ ಕಾದು ಆ ಫಲಿತಾಂಶನ ಎಲ್ಲವೂ ಸೀಕ್ರೆಟ್ ಆಗಿ ನಡೀತಾ ಇದೆ. ಇದಕ್ಕೆಲ್ಲ ಬ್ರೇಕ್ ಹಾಕೋಕೆ ಜಿಲ್ಲಾಡಳಿತ ಪ್ಲಾನ್ ಮಾಡ್ತಿದೆ. ಪೊಲೀಸರು ಒಂದು ಕಡೆ ಕಷ್ಟಪಡುತ್ತಿದ್ರೆ ಬೆಟ್ಟಿಂಗ್ಗೆ ಕಡಿವಾಣ ಹಾಕಿ ಅಂತ ಜನರು ಒತ್ತಾಯಿಸುತ್ತಿದ್ದಾರೆ. ಅದೇನೇ ಇರಲಿ, ಫಲಿತಾಂಶಕ್ಕೆ ಇನ್ನು 34 ದಿನವಷ್ಟೇ ಬಾಕಿ ಇದೆ. ಅಷ್ಟರಲ್ಲಿ ಬಾಜಿ ಕಟ್ಟಿ ಜೇಬು ತುಂಬಿಸಿಕೊಳ್ಳೋಕೆ ಲೆಕ್ಕಾಚಾರ ಒಬ್ಬರದ್ದಾದ್ರೆ ಗೆಲುವಿನ ಕುದುರೆ ಏರ್ಬೇಕು ಅನ್ನೋದು ಅಭ್ಯರ್ಥಿಗಳ ಲೆಕ್ಕಾಚಾರ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಉರಿ ಬಿಸಿಲು ಜನರ ನೆತ್ತಿಯನ್ನ ಸುಡ್ತಾ ಇದೆ. ಇದರ ನಡುವೆ ಕುಡಿಯುವ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ಕುಡಿಯೋಕೆ ನೀರು ಬೇಕು ಅಂತ ಲಂಬಾಣಿ ಮಹಿಳೆಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಧಿಕಾರಿಗಳ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಖಾಲಿ ಬಿಂದಿಗೆಗಳನ್ನ ಹಿಡಿದು ಪ್ರತಿಭಟನೆ, ನೀರು ಕೊಡಿ ಎಂದು ಆಕ್ರೋಶ. ನೀರಿಗಾಗಿ ಲಂಬಾಣಿ ಮಹಿಳೆಯರು ರೊಚ್ಚಿಗೆದ್ದಿದ್ದಾರೆ. ಗದಗ ತಾಲೂಕಿನ ಬೆಳದಡಿ ತಾಂಡಾದಲ್ಲಿ ನೀರಿಗಾಗಿ ಹಾಹಾಕಾರ ಎದುರಾಗಿದೆ. ಕುಡಿಯುವ ನೀರು ಬಾರದೆ 1 ತಿಂಗಳು ಕಳೆದಿದ್ಯಂತೆ. ಹೀಗಾಗಿ ನೀರು ಕೊಡಿ ಅಂತ ಗ್ರಾಮ ಪಂಚಾಯಿತಿ ಎದುರು ಮಹಿಳೆಯರು ಪ್ರೊಟೆಸ್ಟ್ ನಡೆಸಿದ್ರು. ಕಳೆದ 1-2 ತಿಂಗಳಿನಿಂದ ನೀರು ಬಂದಿಲ್ಲ. ಸ್ಟಾಕ್ ಮಾಡಿದ ನೀರಿನಲ್ಲಿ ಹುಳುಗಳಾಗ್ತಿವೆ. ಅದೇ ನೀರನ್ನ ಸೋಸಿ ಕುಡಿಯುವ ಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ನೀರು ಬಿಡಬೇಕು ಎಂದು ಒತ್ತಾಯಿಸಿದ್ರು.
ಒಂದು ತಿಂಗಳು 2 ತಿಂಗಳು ಆತ್ರಿ ಇದು ನೀರು ಬರಾಕತ್ತಿಲ್ಲ. ಬಿಸಿಲು ಏನು ಮಾಡಬೇಕು ನಾವು? ಮಕ್ಕಳ ಮರಿ ಎಲ್ಲರೂ 3 ದಿನದ 15 ದಿನದ ನೀರು ಕುಡಿದು ಜಡ್ಲೆ ಬೀಳ್ತಾರೆ. ಅವ್ರಿಗೆ ಎತ್ಕೊಂಡು ಹೋದಂದ್ರೆ ಅವರು ಸರಿ ಇರಂಗಿಲ್ಲ ಮಕ್ಕಳು. ಏನು ಮಾಡಬೇಕು ನಾವು ಬಡವರು? ನೀರು 2-3 ತಿಂಗಳು ಆತ್ರಿ ಹೋಯ್ತಲ್ರಿ ಅಲ್ರ. ನಾ ಇಲ್ಲಿ ಒಂದು ಹುಡುಗ ಅದಾನ್ರಿ, ಅಲ್ಲಿ ಹೋಗಿ ನಾವು ಕೇಳಬೇಕು. ಆ ಟ್ಯಾಂಕಿಯಾಗ ನೀರು ಬೀಳ್ಬೇಕು. ಟ್ಯಾಂಕಿಯಾಗ ಬಂತಂದ್ರೆ ಇಲ್ಲಿ ಬಿಡ್ತಾರೆ. ಆ ಟ್ಯಾಂಕಿಯಾಗ ನೀರು ಅಂದ್ರೆ ಇಲ್ಲ, ಕುಡಿಯಾಕ ಜೇಕ ಮಾಡಾಕು ಇಲ್ಲ, ಅರ್ಬಿ ಹೋಗ್ಯಾಕು ಇಲ್ಲ. ಈ ಪರಿಸ್ಥಿತಿ ಈ ಒಣೆಯಾಗ ಅದಾವು. ಆ ಒಣೆಯಾಗೂ ಪರ ಇಲ್ಲೇ. ಬಾಯಾರಿಕೆಗೆ ಹನಿ ನೀರು ಸಿಗ್ತಿಲ್ಲ. ಕೂಡಲೇ ಟ್ಯಾಂಕರ್ ಮೂಲಕ ನೀರು ಬಿಡಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ.